ಈ ಸಿರಾದ ಒಂದು ಜಿಲ್ಲೆಯಾಗಿ ಮಾಡಿದಂತ ಸಂದರ್ಭದಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಎಲ್ಲ ಒಂದು ಕಡೆಗೆ ಮುಂದಿನ ಪೀಳಿಗೆ ಯಾವತ್ತೂ ಕೂಡ ಇಲ್ಲಿ ಉದ್ಯೋಗಕ್ಕಾಗಿ, ಇನ್ನೊಂದಕ್ಕಾಗಿ, ಕೈಗಾರಿಕೆಗಾಗಿ, ಆರ್ಥಿಕ ಚಟುವಟಿಕೆಗಳು ಎಲ್ಲದೂ ಕೂಡ ಇಲ್ಲಿ ಆಗ್ಬೇಕು. ನಾವ್ ಯಾವತ್ತೂ ಕೂಡ ಬೆಂಗಳೂರಿಗೆ ಬೆಳಗ್ಗೆ ಬೆಂಗಳೂರಿಗೆ ಹೋಗ್ತಕ್ಕಂಥದಕ್ಕಿಂತ ಹೆಚ್ಚಾಗಿ ಸಿರಾದಲ್ಲಿ ಎಲ್ಲ ಸೌಲಭ್ಯಗಳು ಸಿಗ್ತಕ್ಕಂಥ ರೀತಿಯಲ್ಲಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ನಮ್ಮ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡು ಇವತ್ತಿಗೆ ಬಂದಿದ್ದೀನಿ. ಅಂದ್ರೆ ಎಲ್ಲ ಒಂದ್ ಕಡೆಗೆ ಇವತ್ತು ಸಂಕಲ್ಪ ಮಾಡೋಣ. ನಾವು ಜಿಲ್ಲೆಯನ್ನಾಗಿ ಮಾಡ್ಲೇಬೇಕು. ಮಾಡಬೇಕಾದಾಗ ಅದಕ್ಕೆ ಪೂರ್ವವಾಗಿ ಬೇಕಾಗಿರ್ತಕ್ಕಂಥದ್ದು ಏನೆಲ್ಲ ಕಾರ್ಯಕ್ರಮಗಳನ್ನು ರೂಪಿಸ್ಬೇಕು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಕೂತು ಯೋಚನೆ ಮಾಡೋಣ. ಯಾಕಂದ್ರೆ ಅಧಿಕಾರಿಗಳು ಇವತ್ತು ಎಲ್ಲ ಒಂದು ಕಡೆ ಸರ್ಕಾರದ ಮನೋಭಿಪ್ರಾಯ ಏನು ಅಂತೇಳಿ ಅರ್ಥ ಮಾಡ್ಕೊಂಡು ಕಾರ್ಯಕ್ರಮಗಳನ್ನ ಜಾರಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ನಾನ್ ತಹಸೀಲ್ದಾರ್ ಹೇಳ್ತಿದ್ದೆ, ನೀವು ಬಾಗಲಕೋಟೆಗೆ ಹೋಗ್ಬೇಡ್ರಿ, ಸಿರಾದಾಗ ಇರ್ರಿ ನೀವು ಅಂತ ಹೇಳಿ, ಸಿರಾದಾಗ ಇರ್ರಿ, ಇಲ್ಲಿ ಎಲ್ಲೂ ಹೋಗ್ಬೇಡಿ ಅಂತ ಹೇಳ್ತಿದ್ದೆ. ಹಾಗಾಗಿ ಮುಂದೊಂದು ದಿನ ಇದು ಬಹಳ ವೇಗವಾಗಿ ಬೆಳೀತಕ್ಕಂಥ ನಗರ ಆಗಿ ಇವತ್ತು ಜನಕ್ಕೆ ಅನ್ನ ಕೊಡ್ತಕ್ಕಂಥ ಜಾಗ ಆಗಿ ಆಗ್ತದೆ. ಆ ಕಾರಣದಿಂದ ಇದೊಂದು ಜಿಲ್ಲೆಯಾಗಿ ಮಾಡುವಂತ ಪ್ರಯತ್ನವನ್ನ ಎಲ್ಲರೂ ಕೂಡ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದೆ. ಬೆಳೀತಾ ಇರ್ಬೇಕಾದಾಗ ನಾನು ಎಷ್ಟೋ ಸರಿ ಹೇಳ್ತೀನಿ, ಸಿರಾ ಬೆಂಗಳೂರಿನ ಹೆಬ್ಬಾಗಿಲು ಅಂತ ಹೇಳ್ತೀನಿ ಅನ್ನೋ ಮಾತನ್ನ ನಾನು ಹೇಳ್ತಾ ಇರ್ತೀನಿ. ಯಾಕೆಂದ್ರೆ ಆ ತ್ಯಾಗರಾಜನ್ ವರದಿನಲ್ಲಿ 3,85,00,000 ಜನಸಂಖ್ಯೆ ಆಗುತ್ತೆ ಅಂತ ಹೇಳಿದ್ರೆ ಅದು ಬೆಂಗಳೂರು ಎಲ್ಲಿವರೆಗೂ ಬೆಳೆಯುತ್ತಿದ್ರೆ ಸಿರಾದವರೆಗೂ ಬರಲೇಬೇಕು. ಆ ಕಾರಣಕ್ಕೆ ನಾನೊಂದು ಯೋಚನೆ ಮಾಡಿದ್ದೀನಿ, ನನ್ನೆಯಿಂದ ನಾನು ಯೋಚನೆ ಮಾಡಿದ್ದೇನೆ. ಇವತ್ತು ಯಾವುದೇ ಕಾರಣದಲ್ಲೂ ಕೂಡ ಸಿರಾನ ಒಂದು ಜಿಲ್ಲೆ ಮಾಡೋದಕ್ಕೋಸ್ಕರ ನಾನು ಎಲ್ಲ ರೀತಿಯ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಇವತ್ತು ಸರ್ಕಾರವನ್ನ ಮಂತ್ರಿ, ಮುಖ್ಯಮಂತ್ರಿ ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಒಪ್ಪಿಸುವಂತ ಕೆಲಸವನ್ನು ಮಾಡಿ ಎಲ್ಲ ಒಂದು ಕಡೆಗೆ ಸಿರಾ ಒಂದು ಜಿಲ್ಲೆಯನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ ಅಭಿವೃದ್ಧಿಗೆ ಅದು ನಾಗಾಲೋಟದಲ್ಲಿ ಹೋಗ್ತಾ ಇತ್ತು. ಇವತ್ತು ಸಿರಾ ನಾಗಾಲೋಟದಲ್ಲಿ ಹೋಗ್ತಾ ಇರಬೇಕಂತ ಸಂದರ್ಭದಲ್ಲಿ ಸಿರಾಕ್ಕೆ ಒಂದು ಭವಿಷ್ಯವನ್ನು ಕೊಡ್ಬೇಕಾದಾಗ ಅದೊಂದು ಜಿಲ್ಲೆ ಆದಂತ ಸಂದರ್ಭದಲ್ಲಿ ಮಾತ್ರ ಸಾಧ್ಯ ಆಗ್ತದೆ ಅಂತಕ್ಕಂಥ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಆ ಸಂಕಲ್ಪವನ್ನು ನಾನು ಮಾಡಿದ್ದೇವೆ. ಇವತ್ತು ತೀರ್ಮಾನ ಮಾಡಿಲ್ಲ, ಸಂಕಲ್ಪ ಮಾಡಿದ್ದೇವೆ. ಸಂಕಲ್ಪಕ್ಕೆ ಇವತ್ತು ಕೆಂಪೇಗೌಡರ ಆಶೀರ್ವಾದ ಇರುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಯಾಕಂದ್ರೆ ಅವ್ರು ಯಾವ ರೀತಿಯಾಗಿ ಯೋಚನೆ ಮಾಡಿದ್ರೆ ಅದೇ ರೀತಿಯಾಗಿ ನಾನು ಅವ್ರು ಬೆಂಗಳೂರು ಬಗ್ಗೆ ಮಾಡಿದ್ರು, ನಾನು ಸಿರಾ ಬಗ್ಗೆ ಮಾಡ್ತಾ ಇದ್ದೇನೆ. ಅಷ್ಟೇ ವ್ಯತ್ಯಾಸ. ಯಾಕಂದ್ರೆ ಕೆಂಪೇಗೌಡರು ಇಲ್ಲಿ ಗೊತ್ತಿದ್ದಂತ ಜಾಗ ಕೂಡ ಆಗಿದೆ ಅನ್ನೋದನ್ನ ಯಾರು ಕೂಡ ಮರಿಬಾರದು ಅಂತಕ್ಕಂಥ ಮಾತನ್ನ ಹೇಳಿ 10 TMC ಇಂದಾಗ ನಾನು ಹೇಳಿದೆ ಬೆಂಗಳೂರು ಬೆಳೀತಾ ಇದೆ, 20 TMC ಕೊಡ್ಬೇಕು ಅಂತ ಹೇಳಿ 20 TMC ಏಕಾಏಕಿ ಕೊಡಿಸುವಂತ ಕೆಲಸವನ್ನು ಮಾಡಿದ್ವಿ. ಇಷ್ಟೆಲ್ಲ ಮಾಡಿದಾಗ್ಯೂ ಕೂಡ ಇನ್ನೂ ಕೂಡ ನೀರಿನ ಸಮಸ್ಯೆ ಬಗೆಹರಿದಿಲ್ಲ. ಬೆಂಗಳೂರು ಇವತ್ತು ಇಡೀ ಪ್ರಪಂಚದ ಮಟ್ಟದಲ್ಲಿ ಗುರುತಿಸುವಂತ ಪಟ್ಟಣ ಆಗಿದೆ. ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಜನ, ಬೆಂಗಳೂರಲ್ಲಿ ಇರ್ತಕ್ಕಂಥ ವಾತಾವರಣ. ಇಲ್ಲಿ ಏನಾಗಿದೆ, ನಮ್ಗೆ ಬೆಂಗಳೂರು ವಾತಾವರಣ ಅಂತಂದ್ರೆ ನಮ್ಮ ಹೆಣ್ಮಕ್ಳು ಯಾರು ತಗೊಳ್ಳಿ ಕರ್ನಾಟಕದಲ್ಲಿ ಗಂಡಿ ಅಂತವನಾಗ್ಲಿ ಬೆಂಗಳೂರಿಗೆ ಕೊಡೋದಾದ್ರೆ ಮದುವೆ ತಯಾರಾಗ್ತಾರೆ, ಬೆಂಗಳೂರಿಗೆ ಹೋಗ್ಬೇಕು, ಬೆಂಗಳೂರಿನಲ್ಲಿ ಇರ್ಬೇಕು ಅಂತೇಳಿ. ಕಾರಣ ಏನಂದ್ರೆ ಒಂದು ಉದ್ಯೋಗ ಸಿಗುತ್ತೆ, ಅಲ್ಲಿ ಕೆಲಸ ಮಾಡ್ಬೋದು, ವಿದ್ಯಾಭ್ಯಾಸಕ್ಕೆ ಹೆಚ್ಚು ಅನುಕೂಲ ಆಗ್ತದೆ ಅಂತಕ್ಕಂಥ ದೂರದೃಷ್ಟಿಯಿಂದ ಇಟ್ಕೊಂಡು ಜನ ಬಯಸಿ ಬರ್ತಾರೆ. ಇವತ್ತು ಬೆಂಗಳೂರು ಎಷ್ಟಾಗಿದೆ ಅಂದ್ರೆ 1,41,00,000 ಆಗಿದೆ. 1,41,00,000 ಜನಸಂಖ್ಯೆ ಆಗಿರ್ತಕ್ಕಂಥ ದೊಡ್ಡ ಪಟ್ಟಣ ಆಗಿದೆ. ಅದು ಎಲ್ಲ ಒಂದು ಕಡೆಗೆ ಇನ್ನೂ ಕೂಡ ಬೆಳೀತಾ ಇರ್ತಕ್ಕಂಥದ್ದು ಸಾಕಷ್ಟು ಆಗಿದೆ. ಈಗ ಬೆಂಗಳೂರು ಎಲ್ಲಿವರೆಗೂ ಬಂದಿದೆ ಅಂದ್ರೆ ನೆಲಮಂಗಲದವರೆಗೂ ಬಂದಿದೆ, ನೆಲಮಂಗಲದಿಂದ ತುಮಕೂರವರೆಗೂ ಆಗಿದೆ. ಇದೆಲ್ಲದೂ ನೋಡಿ ನಾನು ಒಬ್ಬ ರಿಟೈರ್ಡ್ ಅಧಿಕಾರಿ ತ್ಯಾಗರಾಜನ್ ಅಂತ ಹೇಳಿ ಅವ್ರನ್ನ ನಾನು ಒಂದು ಕಮಿಟಿ ಮಾಡಿದೆ. ನಾನು ಸಣ್ಣ ನೀರಾವರಿ ಮಂತ್ರಿ ಆಗಿದ್ದಾಗ ಕಮಿಟಿ ಮಾಡಿದೆ. ಕಮಿಟಿ ಮಾಡಿ ಕಮಿಟಿನಲ್ಲಿ ಬೆಂಗಳೂರಿನ ಭವಿಷ್ಯ ಏನು, 2050ಕ್ಕೆ ಏನಾಗ್ತದೆ ಅಂತಕ್ಕಂಥದಕ್ಕೆ ಒಂದು ವರದಿ ಕೊಡಿ ಅಂತ ಹೇಳಿದಾಗ ಅವ್ರು ಕೊಟ್ಟಿರ್ತಕ್ಕಂಥ ವರದಿ ಏನು ಅಂತಕ್ಕಂಥದ್ದು 2050ಕ್ಕೆ ಬೆಂಗಳೂರಿನ ಜನಸಂಖ್ಯೆ 3,85,00,000 ಆಗ್ತದೆ ಅಂತಕ್ಕಂಥ ವರದಿಯನ್ನ ಕೊಟ್ಟಿದ್ದಾರೆ. 3,85,00,000 ಜನಕ್ಕೆ ನೀರು ಬೇಕಾಗ್ತಕ್ಕಂಥದ್ದು. ಆ ನೀರನ್ನು ತರಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ರಪ್ರಥಮವಾಗಿ
ನಾನು ಮಾಡಿದ ಆದೇಶ ತೀರ್ಮಾನ ತೆಗೆದುಕೊಂಡಂತ ತೀರ್ಮಾನ ಅಂತ ಹೇಳಿದ್ರೆ ಮೇಕೆದಾಟು ಕಟ್ಟಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದು ನಾನೇ ಮಾಡಿದ್ದು. ಆ ಮೇಕೆದಾಟು ಆದ್ರೆ ಬೆಂಗಳೂರಿಗೆ ನೀರು ಕೊಡೋದಕ್ಕೆ ಸಾಧ್ಯ ಆಗ್ತದೆ. ನಾನ್ ನಿನ್ನೆ ದಿವಸ ಶಿವಕುಮಾರ್ ಅವರು, ನಾನು ಡೆಪ್ಟಿ ಚೀಫ್ ಮಿನಿಸ್ಟರ್, ನಾನು ಹಿಂದೆ 20 ವರ್ಷದ ಕೆಳಗೆ ನಾನು ನೀರ್ ತರಬೇಕು, ಹೇಮಾವತಿ ನೀರ್ ತರಬೇಕು, ಆಗಲವಾಡಿ ಮತ್ತು ಮತದಾಳ ಕೆರೆ, ಅದರ ಮುಖೇನ ಸಿರಾಕಿ ನೀರ್ ತರಬೇಕು, 42 ಕೆರೆಗಳಿಗೆ ನೀರ್ ತರಬೇಕು ಅಂತ ಹೇಳಿ ಯೋಜನೆಯನ್ನ ಎಸ್.ಎನ್. ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ 2003ರಲ್ಲಿ ಮಾಡಿದ್ದೆ. ಅದನ್ನ ಮಠದಲ್ಲಿ ನೀರು ನೀಡುವಂತ ಕೆಲಸವನ್ನ ಮಾಡಿದ್ವಿ. ನಾನು ಯಾಕೆ ನೀರು ನಮ್ಮ ಹಳೆ ಮೈಸೂರು ಭಾಗ, ನಮ್ಮ ತಹಸೀಲ್ದಾರ್ ಹಳೆ ಮೈಸೂರಲ್ಲಿ ಇವರು ಮುಂಬೈ ಕರ್ನಾಟಕದ ನೀರಿಗೆ ತೊಂದರೆ ಇಲ್ಲ, ಒಂದಲ್ಲ ಒಂದ್ ನೀರು ಬಂದೇ ಬರ್ತದೆ. ಇಲ್ಲಿ ಎಲ್ಲೂ ನೀರುಗಳಿಲ್ಲ, ನದಿಗಳು ಯಾವ ಇಲ್ಲ ಹರಿಯೋದಿಲ್ಲ. ಹಾಗಾಗಿ ಎಲ್ಲೋ ಹುಟ್ಟಿ ಹರಿದಿರ್ತಕ್ಕಂಥ ನದಿ ನೀರುಗಳನ್ನು ತರುವಂತ ಕೆಲಸವನ್ನು ಮಾಡ್ಬೇಕಾಗ್ತದೆ. ಬಹುಶಃ ಯಾಕೆ ನಾನು ಈ ಮಾತಾಡ್ತೀನಿ ಅಂದ್ರೆ ದೂರದೃಷ್ಟಿ ತರ ಅಂತಕ್ಕಂಥದ್ದು ಇರಬೇಕಾಗ್ತದೆ. ನಾನು ಒಂದೇ ಮಾತು ಹೇಳ್ತೀನಿ, ನಾನು ಈ ಸಿರಾ ಕ್ಷೇತ್ರದಲ್ಲಿ ಇಲ್ಲಿ ಬಂದಾಗ ಈ ಸಿರಾ ಕ್ಷೇತ್ರದ ಇತಿಹಾಸ ಏನು ಅಂತಕ್ಕಂಥದ್ದನ್ನ ಯಾರು ಕೂಡ ಗಮನಿಸಿರ್ಲಿಲ್ಲ. ಬಹುಶಃ ಇಡೀ ದೇಶದಲ್ಲೇ, ಇಡೀ ಕರ್ನಾಟಕದಲ್ಲಿ ಸಿರಾ ತಾಲೂಕಿಗೆ ಇರತಕ್ಕಂಥ ಒಂದು ಪರಂಪರೆ, ಅದೊಂದು ಇತಿಹಾಸ ಬಹುಶಃ ಯಾವ ಭಾಗದಲ್ಲೂ ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಸಿರಾ ನಗರದಲ್ಲಿ ಮೊಹಮ್ಮದೀಯರು ಆಳಿದ್ದಾರೆ, ಮರಾಠರು ಆಳಿದ್ದಾರೆ, ಪಾಳ್ಯಗಾರ ಆಳಿದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಆಳ್ವಿಕೆಯಲ್ಲಿ ಇರ್ತಕ್ಕಂಥ ಸಿರಾ ತಾಲೂಕಿನ ಆ ಭೂಮಿಯಲ್ಲಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಆ ಕೋಟೆಯನ್ನು ನೋಡಿದಾಗ ನಮ್ಗೆ ಅರ್ಥ ಆಗ್ತದೆ. ಆ ಕೋಟೆಯ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಕೆಂಪೇಗೌಡರು ಬೆಂಗಳೂರಿನಿಂದ ಬರಬೇಕಾದಾಗ ಕೃಷ್ಣದೇವರಾಯರ ಸಂಸ್ಥಾನಕ್ಕೆ ಸೇರಿತು ಬೆಂಗಳೂರು. ಕೃಷ್ಣದೇವರಾಯರನ್ನ ನೋಡ್ಬೇಕಾದಾಗ ಅವ್ರು ಕುದುರೆ ಮೇಲೆ ಬಂದು ಸಿರಾದಲ್ಲಿದ್ದು, ಆ ಕೋಟೆನಲ್ಲಿದ್ದು ರೆಸ್ಟ್ ತಗೊಂಡು ಕುದುರೆಗಳನ್ನ ಮೇಯಿಸ್ಕೊಂಡು ಆಮೇಲೆ ಅಲ್ಲಿ ಹಂಪೆಗೆ ಹೋಗ್ತಾ ಇದ್ರು. ಇದು ಇತಿಹಾಸವನ್ನ ಯಾರಿಗೂ ಕೂಡ ಗೊತ್ತಿಲ್ಲ. ಇದು ನಾನು ಪದೇ ಪದೇ ಹೇಳ್ತಲೇ ಇರ್ತೀನಿ. ಅದನ್ನ ಅಂದ್ರೆ ಎಲ್ಲೋ ಒಂದು ಕಡೆ ಕೆಂಪೇಗೌಡರಿಗೂ ಸಿರಾಕ್ಕೂ ಇರ್ತಕ್ಕಂಥ ಅವಿನಾಭಾವ ಸಂಬಂಧದ ಹಿನ್ನೆಲೆಯಲ್ಲಿ ಈ ಮೂರ್ತಿಯನ್ನ, ಪುತ್ಥಳಿಯನ್ನ ಮಾಡ್ತಕ್ಕಂಥದಕ್ಕೆ ನಾನು ಅನುಮತಿಯನ್ನು ಕೊಟ್ಟೆ. ನನ್ನ ತಲೆ ತಿಂದರು ನಮ್ಮ ಹುಡುಗರುಗಳೆಲ್ಲ ಇದೆಲ್ಲರೂ ಸೇರಿ ಇರ್ಬೋದು, ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಈಗ ತಾಲೂಕಿನಲ್ಲಿ ಮಾಡ್ಬೇಕು ಅಂತ ಹೇಳಿ ಈಗ ನಮ್ಮ ಸಂಘದ ಅಧ್ಯಕ್ಷರು ಈಗ ಟೊಂಕ ಕಟ್ಟಿ ನಿಂತಿದ್ದಾರೆ. ಅದೇನ್ ಮಾಡ್ತಾರ ನೋಡೋಣ. ಅದೇನೇ ಆಗ್ಲಿ, ನಾನು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಕೆಂಪೇಗೌಡರಿಗೆ ಇರ್ತಕ್ಕಂಥ ದೂರದೃಷ್ಟಿ, ಆ ಸೂಕ್ಷ್ಮತೆ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ರೀತಿಯಲ್ಲಿ ಕೆಂಪೇಗೌಡರು ಇವತ್ತಿಲ್ಲ. ಕೆಂಪೇಗೌಡರು ತೀರೋಗಿ ಎಷ್ಟೋ ವರ್ಷ ಆಯ್ತು. ಆದ್ರೆ ಯಾರು ಕೂಡ ನಾವು ಇಲ್ಲಿ ಶಾಶ್ವತವಾಗಿರೋದು ಸಾಧ್ಯ ಇಲ್ಲ. ಕೆಂಪೇಗೌಡರ ಜಾಗದಲ್ಲಿ ಯಾರಿರ್ತಾರೆ ಅಂತಂದ್ರೆ, ಇವತ್ತಿನ ಸಂವಿಧಾನ ಜಾರಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದರ ಜಾಗದಲ್ಲಿ ಇರ್ತಕ್ಕಂಥವ್ರು ಯಾರು ಅಂದ್ರೆ ಜನಪ್ರತಿನಿಧಿಗಳು. ಆ ಜನಪ್ರತಿನಿಧಿಗಳು ಅಂತಂದ್ರೆ ನನ್ನಂತವ್ರು. ಇವತ್ತು ಶಾಸಕರಾಗ್ಬೋದು, ಮಂತ್ರಿ ಆಗ್ಬೋದು, ಯಾರ್ಯಾದ್ರೂ ಕೂಡ ನಮ್ಮಂತವ್ರು ಇರ್ತೀವಿ. ಇವತ್ತು ನಮಗೆ ಕೆಂಪೇಗೌಡರ ದೂರದೃಷ್ಟಿತನ ಅವರು ನಮ್ಮೆಲ್ಲರಿಗೂ ಕೂಡ ಪಾಠ ಆಗ್ಬೇಕು. ನಾನೀಗ 10 ವರ್ಷದಿಂದ ನಾನು ಸಿದ್ದರಾಮಯ್ಯನವರು ಎಲ್ಲರೂ ಕೂಡ ಮಾಗಡಿಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದಂತ ಸಂದರ್ಭದಲ್ಲಿ ಇದು ಕೆಂಪೇಗೌಡರ ಬಗ್ಗೆ ಮಾತಾಡ್ಬೇಕಾದಾಗ ಅಲ್ಲಿನ ಹುಡುಗರೆಲ್ಲರೂ ಕೂಡ ಬಂದು ಕೆಂಪೇಗೌಡರ ಸಮಾಧಿಯನ್ನ ನಾವು ನೋಡಿದೀವಿ, ನಮ್ಮ ಹತ್ರ ಇದೆ ಇಲ್ಲಿ ಅಂತ ಹೇಳಿದ್ರು. ಸಮಾಧಿ ಸಹಿತ ಗುಡಿಸುವಂತ ಕೆಲಸವನ್ನು ಮಾಡಿರ್ಲಿಲ್ಲ 10 ವರ್ಷದ ಕೆಳಗೆ. ನಾನು 2012ರಲ್ಲಿ ನಾವೆಲ್ಲರೂ ಕೂಡ ಹೋಗಿ ಅಲ್ಲಿ ಕೆಂಪೇಗೌಡರ ಸಮಾಧಿ ಎಲ್ಲಿದೆ ಅಂತಕ್ಕಂಥದ್ದನ್ನು ಗುರುತಿಸಿ ಆ ಸಮಾಧಿಯನ್ನ ಇವತ್ತು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ವಿ. ಕೆಂಪೇಗೌಡರು ಕಟ್ಟಿದಂತ ದೇವಸ್ಥಾನಗಳಿದ್ವು, ಅದರ ಸಮಾಧಿನ ಎಲ್ಲರೂ ಕೂಡ ಮಾಡ್ತಿದ್ರು. ಆದ್ರೆ ನಾನು ಹೇಳ್ತೇನೆ, ಈ ಸಂದರ್ಭದಲ್ಲಿ ನಮ್ಗೆ ಭವಿಷ್ಯ ಇರ್ತಕ್ಕಂಥದ್ದು ನಮ್ಮ ತಾಲೂಕಿಗೆ